ಬನ್ನಿ ನಳಿಗಡಿಕ ಬನ್ನಿ. ಹಿಡ್ಕ ಬನ್ನಿ ಮುಂಚೆ ಬನ್ನಿ ಮುಂಚೆ. ಆಯೋದಿಲ್ಲ ಏನಿಲ್ವಾ? ಏನಿಲ್ಲ ಸರ್. ಬನ್ನಿ ಮುಂಚೆ ಹಂಗೆ ಬರ ಇರಿ ಸಾಕಿರಿ ನೋಡ್ರಿ. ಮತ್ತೊಮ್ಮೆ ತಮ್ಮ ಹೆಸರು ಹೇಳಿ. ವೀರಣ್ಣ ದೊಡ್ಡಗಂಗೋಡಿ. ಇದು ಎಷ್ಟಲ್ಲಾಗಿದೆ ಹಸು? ಕಡೆ ಬಂದಿದ್ಯಾ? ಕಡೆ. ಎಷ್ಟು ಸೂಲು ಹಾಕಿದೆ? ಇದು 6 ಸೂಲು ಹಾಕಿರೋದು. 6 ಸೂಲು. ನಿಮ್ಮ ಮನೇಲಿ ಹುಟ್ಟಿದ್ದು? ಮನೇಲಿ ಹುಟ್ಟಿದ್ದು. ಹಸುನು ಒಳ್ಳೆ ಜಾತಿ ಹಸು. ಇದು ಯಾವ ಊರಿಗೆ ಹುಟ್ಟಿರೋದು ಅಂತ ಏನಾದ್ರು ಗೊತ್ತಾ ನಿಮಗೆ? ಇದು ಪುಟ್ಸಮಯ್ಯ ಅಂತ ಒಂದು ವರಿ ಇದು. ಅವನವರಿಗೆ ಹುಟ್ಟಿದ್ದೆ. ಸೊ ಒಳ್ಳೆ ಜಾತಿ. ಹಾಲಲ್ಲಿ ಇದೆಯಲ್ಲ? ಹಾಲು ಕೊಡ್ತದೆ. ಕರು ಯಾವ ಊರಿಗೆ ಹುಟ್ಟಿರೋದು? CR7ಗೆ. CR7 ಓರ್ಗರು ಅಲ್ವಾ? ಓರ್ಗರ. ಎಷ್ಟು ದಿನ ಆಯಿತು? ಒಂದು ತಿಂಗಳಾಯ್ತಾ? ಇನ್ನೂ ಇಲ್ಲ ಸರ್. ಒಂದು ತಿಂಗಳಾಗಿಲ್ಲ. ಈ ಶನಿವಾರ ಬಂದರೆ 20 ದಿನ. 20 ದಿನ. ಶನಿವಾರ ಹುಟ್ಟಿದೆಯಾ ಕರು? ಚೆನ್ನಾಗಿ ಹುಟ್ಟಿದೆ. ಆ ಕಟ್ಸಿನ ತಾಯಿನೇ ಇದೂ? ಕಟ್ಸಿನ ತಾಯಿನೇ. ಈ ಓರ್ಗರುಗೆ 2ನೇ ಅಕ್ಕನ? ಅದು ಮೂರನೇ ಅಕ್ಕ. ಕೊಟ್ರೆ ಇದು ಹಸು ಕರು ಕೇಳಿದ್ರೆ ಕೊಡ್ತೀರಾ? ಕೊಡಲ್ಲ ಸರ್. ಕೊಡೋದೇ ಅಲ್ವಾ? ಎಲ್ಲ ಯಾರು ಕಾಯಿಸ್ಬಂದು ಕೇಳಿ ನೀವು ಕಾಯಿಸ್ಕೊಳ್ಕೊಂಡಿದ್ದೀರಾ? 6 ಕರು ಹಾಕ್ಸಿದ್ದೀರಾ? ಇಲ್ಲ ಕೊಡಲ್ಲ. ಕೊಡೋದೇ ಅಲ್ವಾ? ಅಂದರೆ ಏಜ್ ಇದಕ್ಕೆ ಎಷ್ಟಾಗಿರ್ಬೋದು ಹಸುಗೆ? ಏಜು ಏನು ಸರ್ ಅಲ್ಲಿ ಒಂದು 10 ವರ್ಷ ಆಯ್ತಾ? 8 ವರ್ಷದ ಮೇಲಾಗಿ. ಹಾಲು ಮನೆ ಕರ್ಕೊತೀರಾ ಇಲ್ಲ ಕರುಗೆ ಬಿಟ್ಬಿಡ್ತೀರಾ? ಕರ್ಕೋತೀವಿ ಮನೆಗೆ. ಕರ್ಕೋತೀರಾ? ಇದು ಶುದ್ಧವಾಗಿದೆ ಹಸು, ಒಳ್ಳೆ ಜಾತಿ ಹಸು. ಕರು ಹಾಕ್ಸೋಕ್ಕೆ ಈ ಥರ ಹಸುಗಳು ಕೇಳ್ತಾರೆ ಸುಮಾರು ಜನ. ಈಗ ಇದೇ ಮಗಳನ್ನ ಅಕಸ್ಮಾತ್ ಸಿಹಳಿ ಬೇಬಿ ಕೊಟ್ಟಿದ್ರೆ ಅದು ಇದ್ರದ ಒಂದು ಮಗಳೇ ಅದ್ರ ಅಕ್ಕನ್ನ ಒಂದು ಸಿಹಳಿ ಕೊಟ್ಬಿಟ್ಟ ಸರ್. ಅವರು ಗೊಡ್ಡಿ ಕೆಡ ಬಿಟ್ರು. ಕೊಡಕ್ಕೇನ್ ದುಡ್ಡಾಸೆ ಕೊಟ್ಬಿಡ್ತೀವಿ. ನಿಮ್ಮಂತವ್ರು ಒಂದು ದೊಡ್ಡ ಆಸೆ ಇಲ್ವಾ ಅಂತ ಕೇಳಿದಾಗ ಎಲ್ಲಿ ಸಿಗ್ತದ ಸರ್? ನಾವೇನೋ ದುಡ್ಡಾಸೆ ಕೊಟ್ಕೊಡೋದು ಪ್ರೈಸ್ ಆಸೆಗೆ ಆಗಿಡ್ಕೊಂಡು ಅವ್ರು ಮಾಡ್ಲಿ ಪ್ರೈಜ. ಅವ್ರು ಯಾವ ವಯಸ್ಸಲ್ಲಿ ಮಾಡ್ಲಿ ಪ್ರೈಜ? ಅಲ್ಲಾಗದ ಪಾರ್ಟಿ ಎರಡೆಲ್ಲ ಮಾಡ್ಕೊಳ್ಳಿ. 4 ಅಲ್ಗಾರ ಅವ್ರಿಗೆ ಕೊಡಿಸ್ಬೇಕು ಅವ್ರು. ಅದನ್ನ ಬಿಟ್ಟು ಕೊಟ್ಟು ಬೀಳಿಸಿ ಅವ್ನಿಗೆ ಏನಾದ್ರು ಪಾಪ ಅದ್ರ ಗರ್ಭಕೋಶನದೇ ಹೋಗಿಸ್ಬಿಡ್ತಾರ ಅವ್ರು. ನಿಜ. ಅಷ್ಟು ಕಡೆ ಆದ್ಮೇಲೆ ಕೊಡ್ತಾರೆ. ಕಡೆ ಆದ್ಮೇಲೆ ನಮ್ಮ ಹತ್ರ ಓಡಿ ನಿಲ್ತಾ ಇಲ್ಲ. ಸುಮಾರು ಹಂಗೆ ಆಗಿರೋದು. ಈಗ 50,000ಕ್ಕೆ 60,000ಕ್ಕೆ ಕೊಟ್ಟೆ ಕೊಡ್ತಾರೆ. ನಮ್ಮ ಹತ್ರ ಓರಿಗೆ ಬೀಳಲ್ಲ. ನಾವ್ ಇಂಜೆಕ್ಷನ್ ಏನ್ ಮಾಡಿದ್ರು ಮೆಡಿಸಿನ್ ಮಾಡಿದ್ರು ನಿಲ್ಲಲ್ಲ. ಕರನು ಬೀಳ್ತಲ್ಲ ಬಿಡಿ ಅಂತ ಹಸುಗಳಲ್ಲಿ. ಎಲ್ಲ ಗರ್ಭಕೋಶನೇ ಪೂರ್ತಿ ಹಿಂಗೋದ್ಮೇಲೆ ಎಲ್ಲಿ ಬೀಳ್ತದ ಕರ? ಅದೆಲ್ಲ ಅವ್ರ ಹೊಟ್ಟೆಗಾತ ಇರ್ತವೆ. ಏನಪ್ಪಾ ಅಂದ್ರೆ 2-4 ಟೈಮಲ್ಲಿ ಹೊಸ ಓರಿ ಬಂದಾಗ ಓರಿ ಕೊಡ್ಸು ಕರ ಪರ ಬೀಳ್ತವೆ. ಇದು ಹಸು 2 ವರ್ಷದ ಹಿಂದೆ ನೋಡಿದ್ದೆ. ನೀವೇ ಬಂದು ವಿಡಿಯೋ ಮಾಡಿದ್ರಿ. ಅದೇ ಕರ ವಿಡಿಯೋ ಮಾಡಿದ್ರಿ ನೀವು. ಅದ್ರ ಮಗಳನ್ನೇ ಸಣ್ಣದ್ರಲ್ಲಿ ವಿಡಿಯೋ ಮಾಡಿದ್ರಿ. ಅವಾಗ ಇಷ್ಟೆಲ್ಲ ಭಾರಿ ಚೆನ್ನಾಗಿ ಬಂದೈತೆ ಕಟ್ಸು. ನೀವ್ ಮಾಡ್ದ ಈಗ 1-2 ತಿಂಗಳು ಕರ ಏನೋ ಮಾಡ್ದ ನೀವು. ಈಗ 2 ವರ್ಷದ ಕರ. ಹಸುನು ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಸಾಕಿದ್ದೀರಾ ಕೊಡ್ರೆ ಖುಷಿ ಆಗುತ್ತೆ. ನಮ್ಮೂರಲ್ಲಿ ಗೌಡ್ರ ಸಾಕ್ತಾರೆ, ಯಾರು ಸಾಕಲ್ಲ. ದನ ಸಾಕ್ತಾರೆ. ಅಲ್ಲ ಪ್ರೀತಿ ನೋಡಿ, ಕೊಡಿ ಅಂತ ಎಷ್ಟು ಜನ ಕೇಳಿದ್ರು ಕೊಡಲ್ಲ ಅಂತ ಹೇಳ್ತಾರೆ. ಎಷ್ಟೇ ದುಡ್ಡು ಅದು ಎಷ್ಟು ದುಡ್ಡು ಕೇಳಿದ್ರು ದನ ಕೊಡಲ್ಲ ಅವ್ರು. ಒಂದ್ ಕಾಯಿಸು ಸಾಕ್ಬೇಕು ಅನ್ನೋದ್ರಿಂದ. ರಾಮ ಬರ ಓಯ್ ಇಡ್ಕೊ ಮಣ್ಣು ತಿಂದಾಕ್ಬಿಟ್ಟ. ಒಂದೊಂದ್ಸಲ ಬಿಡ್ಬೇಕು ನೀವು ಆಟ ಆಡಕ್ಕೆ. ಕುಕ್ಕೆ ಹಾಕ್ಬಿಟ್ಬಿಟ್ರೆ ಧೀರ ಮಗ ಕಣ, ಧೀರ ಮಗ ನೋಡಿ. ಇದೇ ಕುಡಿಸ್ಕೋತದೆ ಅತೆಗೆ ಮಗನೇ. ಮಗ ಚುರ್ಕಾಗೈತೆ ಕರ. ಸೇಮ್ ಎಲ್ಲ ಆಲ್ಮೋಸ್ಟ್ ಹಿಂಗೇನೆ ಕರ. ಸೇರ್ಸೋನ್ಗೆ ಆಲ್ಮೋಸ್ಟ್ ಎಲ್ಲ ಹಿಂಗೆ. ಇದಕ್ಕೆ ಹಗ್ಗ ಹಿಡ್ಕೊಬಿಡಿ. ಅಯ್ಯೋ ಮನೆ ಒಳಗೆ ಹೋಗಿ ಬಯಕ್ಬಿಡಿ. ಬೀಳ ಅಡ್ಡ ಕುಡಿಯಕ್ಕೆ ಹೋಗ್ಲಿ. ಕೈಗೆ ಅಯ್ಯೋ ನೋಡ್ರಿ, ಇನ್ನೊಂದು ಹಸು ಇತ್ತು ನಿಮ್ಮ ಹತ್ರ. ಅದೇ ಇನ್ನೊಂದೇ ಎಲ್ಲೈತೆ ಅದು? ತೋಟದ ಹತ್ರ ಬಿಟ್ಟಿದ್ದೀರಾ? ದೋಸೆ ಬೆದ್ರು. ಅದಕ್ಕೆ ಎಷ್ಟು ಕರ ಹಾಕೈತೆ? ಅದು 6 ಕರ. 2 ಕೂಟನ ಇವು? ಕೂಟನೇ ಹಾಕಿ ಹಸುಗಳು. ಜಾತಿ ಪಾತಿ ಎಲ್ಲ ಒಂದೇ.
ದನ ಸರಿ ಅದು ಏನಂತ ಬೆಳೆದ್ರೆ ವಸ್ತನಕ್ಕೆ ಒಂದ್ ಸ್ವಲ್ಪ ಎದ್ರಕದ ಆಯಾ ಏನ್ ಮಾಡಲ್ಲ ಕೆಲಸ ಎಲ್ಲ ಹೊಡೆದೈತೆ ಅದು ಒಂದ್ 5 ಸೂಲು ಒಳ್ಳೆ ಕರ ಆಗೈತೆ ಅವೆಲ್ಲ ಬೀಜಕ್ಕೆ ಪಾಸ್ ಆಗೈತೆ 5 ಸೂಲು ಬರೀ ಓರಿದ್ರೆ ಒಳ್ಳೆ ಎಲ್ಲೋ ಒಂದ್ ಸೂಲು ಮಾತ್ರ ಹೆಣ್ಗಾರ ಹಾಕಿತ್ತು ಅಷ್ಟೇ. ನೋಡ್ರಿ ಇದು ನಿಮ್ಮ ಹಸುನೆ ಕಡೆ ಆಗೈತೆ ಇದು ಇದು ಕಡೆನೆ. ಎಷ್ಟು ತಿಂಗಳು ಫಲ ಆಗೈತೆ ಇದು? ಇದು ಈಗ ಒಂದೂವರೆ ತಿಂಗಳಾಗಿದೆ. CR7ಗೆ ಸೇರ್ಸಂಗೆ ಕೊಡ್ಸಿದ್ದೆ. ಇದು ಕಂದಾಕ್ಬಿಟ್ಟಿತ್ತು. ಹಾಂ, ಕಂದಾಕ್ಬಿಟ್ಮೇಲೆ ಇದು ಎಷ್ಟು ಕರು ಕೊಟ್ಟೈತೆ? ಇದು 6 ಕರು. ಎರಡು ಒಂದೇ. ಸ್ವಲ್ಪ ಬೆದ್ರು ಅಂದ್ರಿ ಅಲ್ವಾ? ಹ್ಞೂ ಬೆದ್ರು. ಕೊಡ್ತೀರಾ ಇದು ವ್ಯಾಪಾರಕ್ಕೆ ಬಂದರೆ? ಕೊಡಲ್ಲ ಸರ್. ಕೊಡೋದಿಲ್ವಾ? ಇದು ಅದು ಕೂಟನಾ ನಿಮ್ಮ ಹಸುಗಳು? ಹಾಂ, ಕೂಟ ಹಾಕಿದೆ ಸರ್ ಆವಾಗ ಸಣ್ಣ ಕರಿನಲ್ಲಿ. ಅದಿನ್ನೂ ಹೆಚ್ಚಾಗಿ ಬೆಳೆದ್ಬಿಡ್ತಾವ ಸಹ. ಇಲ್ಲ ಒಂದ್ ಆರ ಇಚ್ಚದು ಈಗ ಕೆಡ್ಸಿರೋದಿದ ಇದು ಅದಕ್ಕಿಂತ ಮೇಲಾಗಿತ್ತು. ಹೌದಾ? ಈಗ ಊರಿಗೆ ನಿಲ್ಲಿವಲ್ಲ ಅಂದ್ಬಿಟ್ಟು ಇದಕ್ಕೆ ಕೆಡ್ಸ್ಬಿಟ್ಟದ್ದು. ಈಗ ಸೀಮೆ ಹುಲ್ಲು ತಿಂಡಿ ಏನು ಕೊಡ್ತಾ ಇಲ್ಲ ಇದಕ್ಕೆ. ಕೊಂಬು ನೋಡಿ ಸಣ್ಣಕ್ಕಿದೆ. ಕೊಂಬು ಸಣ್ಣನೇ ಸಹ. ಅಷ್ಟೇ 6 ಕರು ಹಾಕಿರೋದು ನೋಡಿ ಇಷ್ಟೆಷ್ಟಪ್ಪ ಐತೆ ಕೊಂಬು. ಒಂದೇ ಕೊಂಬು ಅದಕ್ಕೆ ಒಂದೇ ಜಾತಿ ಪಾತಿ ಎರಡು ಒಂದೇ. ಇದೇ ತಂದು ಹಾಕಿದ್ದು ಅದರೊಂದಿಗೆ.